ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ಆಲ್ರೆಡಿ ಗೊತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ. ಈ ಸೀಸನಲ್ಲಿ ನಮಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಾನಿವತ್ತು ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂಥ ರೆಸಿಪಿನ ತೋರಿಸ್ತಿದ್ದೀನಿ. ಇದು ನಿಮಗೆ ಟೀ ಜೊತೆ ಸಖತ್ ಕಾಂಬಿನೇಷನ್ನು. ಮಳೆಗಾಲ ಅಂತೂ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. ನೀವು ಡೈಲಿ ತಿಂದರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಆ ಥರ ರುಚಿಕರವಾದ ಬ್ರೆಡ್ ಬೋಂಡನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ. ಮೊದಲು ಒಂದು ಕುಕ್ಕರ್ನ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 3 ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ನೀವು 3 ವಿಷಲ್ ಇಲ್ಲ 4 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಸೊ ನಾನಿಲ್ಲಿ ಕೂಗಿಸ್ಕೊಂಬಿಟ್ಟು ಸಿಪ್ಪೆನ ತೆಗೆದು ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ನೀವು ಸ್ಟಫಿಂಗ್ಗೆ ರೆಡಿ ಮಾಡ್ಕೊತಾ ಇರೋದು ನಾನಿಲ್ಲಿ. ಅದಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಅದಾದಮೇಲೆ ನಂತರ ನಾನಿಲ್ಲಿ ಒಂದು 3-4 ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ 5-6 ತೊಗೊಬೋದು. ಅದಾದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಮಂದ ಉರಿಲಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳೆಲ್ಲ ಹಸಿ ವಾಸನೆ ಹೋಗಬೇಕು, ಆ ಥರ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1/2 ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಸೊ ಅದೆಲ್ಲ ಮಿಕ್ಸ್ ಆಗಬೇಕು. ಈ ಥರ ನೀವು ಕಲಿಸ್ಕೊಂಡಿದ್ದಾದಮೇಲೆ ಬೇಯಿಸಿದಂಥ ಆಲೂಗಡ್ಡೆನ ಹಾಕ್ಕೊಳ್ಳಿ. ಇವಾಗ ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಕೂಡ್ಕೊಬೇಕು. ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಪಕ್ಕಕ್ಕಿಟ್ಕೊಳ್ಳಿ. ಈ ಕಡೆ ನಾನಿಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೋಂಡಾಗೆ ನಾನಿಲ್ಲಿ 1/2 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ, ನಂತರ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸೋಡಾನೂ ಹಾಕ್ಕೊಬೋದು. ನಾನಿಲ್ಲಿ ಸೋಡಾ ಬಳಸ್ತಿಲ್ಲ. ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ನಿಧಾನಕ್ಕೆ ನೀರು ಹಾಕ್ತಾ ನೀವು ಕಲಿಸ್ಕೊಬೇಕಾಗತ್ತೆ. ಇದು ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಮತ್ತು ನೀರಾಗೋದು ಬೇಡ. ಮೀಡಿಯಮ್ ಆಗಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇದ್ದರೆ ಸಾಕು ನಿಮಗೆ. ಇದು ರೆಡಿ ಆಯಿತು. ಇವಾಗ ಇದನ್ನು ನಾನಿವಾಗ ಪಕ್ಕಕ್ಕಿಟ್ಟು ಯಾವ ರೀತಿಯಾಗಿ ನಿಮಗೆ ಬ್ರೆಡ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು 10 ಪೀಸಸ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತೊಗೊಬೋದು. ಅದಾದಮೇಲೆ ನೀವು ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಸೊ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಶೇಪಲ್ಲಿದ್ದರೆ ನಿಮಗೆ ಸಾಕು. ಸೊ ನಾನಿಲ್ಲಿ ಎಲ್ಲ ಬ್ರೆಡ್ನೂ ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ನೀವು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಒಂದು 8 ಬೋಂಡನ ಮಾಡ್ತಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿನೂ ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಬೋದು. ಸೊ ನಿಧಾನಕ್ಕೆ ಈ ಥರ ಕಟ್ ಮಾಡ್ತಾ ಬನ್ನಿ. ಈ ಕಡೆ ನೀವಿಲ್ಲಿ ನೋಡ್ತಿರ್ಬೋದು, ಸ್ಟಫಿಂಗ್ಗೆ ನಮಗೆ ಆಲೂ ರೆಡಿಯಾಗಿದೆ. ಅದನ್ನು ಆರಕ್ಕೆ ಬಿಟ್ಟಿದ್ದೆ. ಸೊ ಅದು ಎಲ್ಲ ಆರೋಗ್ಬಿಟ್ಟಿದೆ ನೀಟಾಗಿ. ಇದನ್ನು ನೀವು ಒನ್ ಟೈಮ್ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಸೊ ಇದು ಕಲಿಸಿದ್ದಾದಮೇಲೆ ಯಾವ ರೀತಿಯಾಗಿ ಸ್ಟಫ್ ಮಾಡೋದಂತ ನೀವಿಲ್ಲಿ ನೋಡ್ತಿರ್ಬೋದು.
ಒಂದು ಸ್ಪೂನ್ ಸಹಾಯದಿಂದ ನಾನು ಹಾಲನ್ನು ತಗೊಂಡು ಈ ಥರ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಬ್ರೆಡ್ಗೂ ನೀವು ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಮಿಕ್ಕಿರೋ ಬ್ರೆಡ್ನ ಅದ್ರ ಮೇಲೆ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಬ್ರೆಡ್ ಸ್ಲೈಸ್ನ ಈ ಥರ ಹಾಲು ಇದರಿಂದ ಸ್ಟಫ್ ಮಾಡಿಕೊಂಡು ಇದನ್ನು ನೀವು ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಬೋದು. ಸೊ ನಾನಿಲ್ಲಿ ಎಲ್ಲ ಬ್ರೆಡ್ ಸ್ಲೈಸ್ಗೂ ಹಾಗೆ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ. ಸೊ ಅದು ಲೈಟಾಗಿ ನೀವು ಪ್ರೆಸ್ ಮಾಡಲೇಬೇಕಾಗತ್ತೆ. ಈ ಕಡೆ ನಾನು ಎಣ್ಣೆನ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ ಬೋಂಡ ಕರಿಯೋದಕ್ಕೆ. ನಿಮಗೆ ಎಷ್ಟು ಆಯಿಲ್ ಬೇಕೋ ನೀವು ಅಷ್ಟು ಕರಿಯೋದಕ್ಕೆ ಹಾಕೊಬೋದು. ಸೊ ಇದು ಬಿಸಿ ಆಗೋವರೆಗೂ ಈ ಕಡೆ ನಾನಿಲ್ಲಿ ಬ್ರೆಡ್ನ ಯಾವ ರೀತಿಯಾಗಿ ಡಿಪ್ ಮಾಡೋದಂತ ತೋರಿಸ್ತಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಎಡ್ಜ್ ಇದನ್ನೋ ಆ ಎಡ್ಜ್ಗೆ ಫಸ್ಟು ನೀವು ಹಿಟ್ಟಲ್ಲಿ ಬ್ರೆಡ್ನ ಡಿಪ್ ಮಾಡ್ಕೊಳ್ಳಿ. ಸೊ ಮತ್ತು ಎರಡೂ ಬದಿಗೆ ನಿಧಾನಕ್ಕೆ ಹಿಟ್ಟನ್ನ ಅಂಟಿಸ್ಕೊಳ್ಳಿ. ಸೊ ಅದಾದಮೇಲೆ ಈ ಕಡೆ ನನಗೆ ಆಯಿಲು ಬಿಸಿ ಆಗಿದೆ. ಇದರಲ್ಲಿ ಬ್ರೆಡ್ನ ಹಾಕಿದರೆ ಆಯಿತು. ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸೊ ಇದನ್ನು ನೀವು ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇದು ಆಲ್ಮೋಸ್ಟ್ ಬ್ರೆಡ್ ನಮಗೆ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ನೀವು ಬೋಂಡಾನ ಸರ್ವ್ ಮಾಡ್ಕೊಬೋದು. ತಿರ್ಗಾ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ನೀವು ಡಿಪ್ ಮಾಡಿಕೊಂಡು ಎರಡೆರಡು ಬೋಂಡಾನು ನೀಟಾಗಿ ಫ್ರೈ ಮಾಡ್ಕೊಬೋದು. ಸೊ ಈ ಥರ ಎರಡೂ ಬದಿಗೂ ಹಿಟ್ಟನ್ನ ಡಿಪ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದನ್ನು ಬ್ರೆಡ್ಡು ರೆಡಿ ಆಯಿತು. ಸೊ ಇವಾಗ ನೀವು ಸರ್ವ್ ಮಾಡ್ಕೊಬೋದು. ನಿಮಗೆ ಆನಿಯನ್ ಬೇಕಾದರೆ ಆನಿಯನ್ನು ಯಾವ ರೀತಿ ನಿಮ್ಗೆ ಬೇಕೋ ಆ ರೀತಿ ನೀವು ಸರ್ವ್ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ರೆಸಿಪಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.